ಗುಲಾಬ್ ಜಾಮೂನನ್ನು ಹೇಗೆ ಮಾಡಿದರೂ ಅದು ಗಟ್ಟಿ ಆಗ್ತಾ ಇದೆಯಾ? ಶುಗರ್ ಸಿರಪನ್ನು ಉಂಡೆಗಳು ಹೀರ್ಕೊಳ್ತಾ ಇಲ್ವಾ? ಒಂದು ಚಿಕ್ಕ ತಪ್ಪು ಮಾಡಿದರೂ ಕೂಡ ಜಾಮೂನ್ ಗಟ್ಟಿಯಾಗುತ್ತೆ, ಜ್ಯೂಸಿಯಾಗಿ ಬರಲ್ಲ, ಎಣ್ಣೆಯಲ್ಲಿ ಉಂಡೆಗಳು ಒಡೆದು ಹೋಗುತ್ತೆ. ಈ ವಿಡಿಯೋದಲ್ಲಿ ನಾನು ಸೂಪರ್ ಸಾಫ್ಟ್ ಹಾಗೆ ಜ್ಯೂಸಿಯಾಗಿರುವಂತಹ ಜಾಮೂನ್ ಮಾಡಲು ಕೆಲವೊಂದು ಟಿಪ್ಸ್ ಹಾಗೆ ಟ್ರಿಕ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ಬಾಯಲ್ಲಿ ಕರಗುವಂತಹ ಪರ್ಫೆಕ್ಟ್ ಗುಲಾಬ್ ಜಾಮೂನ್ ಮಾಡಬೇಕಾದ್ರೆ ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಬನ್ನಿ ಇದನ್ನು ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನು MTR ಅವ್ರನ್ನ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ. ಯಾವುದೇ ಬ್ರ್ಯಾಂಡ್ನ ಜಾಮೂನ್ ಮಿಕ್ಸನ್ನು ಕೂಡ ಬಳಸ್ಕೊಳ್ಬೋದು. ಇದನ್ನೊಂದು ಮೆಷರಿಂಗ್ ಕಪ್ಪಲ್ಲಿ ಅಳತೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ. ಅಂದರೆ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದಕ್ಕೂ ಆಗುತ್ತೆ. ಎಲ್ಲ ಮೆಷರ್ಮೆಂಟನ್ನು ಒಂದೇ ಕಪ್ಪಲ್ಲಿ ಮಾಡ್ಕೊಳ್ಬೇಕು. ನೋಡಿ, ಇದೀಗ 1.5 ಕಪ್ ಆಗೋಷ್ಟು ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ. ಈ ಉಂಡೆಗಳನ್ನೆಲ್ಲ ಕೈಯಲ್ಲಿ ಕೂಡ ತಗೊಳ್ಬೋದು ಅಥವಾ ಈ ರೀತಿ ಜರಡಿ ಇಟ್ಕೊಂಡು ಕೂಡ ಹಾಕ್ಕೊಳ್ಬೋದು. ಒಂದು ಬಟ್ಲಲ್ಲಿ ಇದನ್ನು ಜರಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ಅರ್ಧ ಕಪ್ ಆಗೋಷ್ಟು ಹಾಲು ಬೇಕಾಗುತ್ತೆ. ನಾನು ಕಾಯಿಸಿ ತಣ್ಣಗಾದಂತಹ ಹಾಲನ್ನು ಹಾಕ್ಕೊಂಡಿದ್ದೀನಿ. ಬಿಸಿ ಹಾಲನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಲು ಬದಲಿಗೆ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ಹಾಲೇ ಬೇಕಂತ ಏನಿಲ್ಲ, ಈ ರೀತಿ ಕಲಿಸ್ಕೊಳ್ಬೇಕಾಗತ್ತೆ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಈ ರೀತಿ ಚಪಾತಿಗೆಲ್ಲ ನೀವು ನಾದ್ಕೊಳ್ತೀರಲ್ಲ, ಆ ರೀತಿ ಮಾಡ್ಕೊಳ್ಬೇಕಂತೇನಿಲ್ಲ. ಜಾಮೂನ್ ಹಿಟ್ಟು ಹಾಗೆ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳೋದು. ಚಪಾತಿ ಹಿಟ್ಟನ್ನೆಲ್ಲ ನೀವು ಹೊಡೆದು ಬಡ್ದು ನಾದ್ಕೊಳ್ತೀರಲ್ಲ, ಆ ರೀತಿ ಏನು ಮಾಡ್ಕೊಳ್ಬೇಕಂತೇನಿಲ್ಲ. ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾನು ತೊಗೊಂಡಂತಹ ಹಾಲಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ಕೂಡ ಉಳಿದಿದೆ. ಇದೀಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದ್ರ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪವನ್ನು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಇದು ಡ್ರೈ ಆಗಲ್ಲ. ಇದು ಡ್ರೈ ಆಗಬಾರ್ದು ಈ ಹಿಟ್ಟು ಅನ್ನೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ನಯವಾಗಿರಬೇಕು. ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇದನ್ನು ಮುಚ್ಚಿಡಬೇಕು, ಇಲ್ಲಾಂದರೆ ಡ್ರೈ ಆಗಿಬಿಡತ್ತೆ. ಮುಚ್ಚಿಟ್ಟು ಸೈಡಲ್ಲಿ ಇಟ್ಟಿರ್ತೀನಿ. ಇದಕ್ಕೆ ಬೇಕಾಗುವಂತಹ ಒಂದು ಶುಗರ್ ಸಿರಪನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ. ಈ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 3 ಕಪ್ ಆಗೋಷ್ಟು ಸಕ್ಕರೆನ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ ಆಗೋಷ್ಟು ಹಿಟ್ಟನ್ನು ಬಳಸಿರೋದ್ರಿಂದ 3 ಕಪ್ ಆಗೋಷ್ಟು ಈ ಸಕ್ಕರೆ ಬೇಕಾಗತ್ತೆ. ಅದೇ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಬೇಕು. 3 ಕಪ್ ಸಕ್ಕರೆಗೆ 3 ಕಪ್ ಆಗೋಷ್ಟು ನೀರು ಬೇಕಾಗತ್ತೆ. ಇಷ್ಟು ನೀರು ಬೇಕೇ ಬೇಕು. ಕಮ್ಮಿ ತೊಗೊಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಶುಗರ್ ಸಿರಪನ್ನೆಲ್ಲ ಉಂಡೆಗಳು ಚೆನ್ನಾಗಿ ಹೀರ್ಕೊಂಡು ಶುಗರ್ ಸಿರಪೆಲ್ಲ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ 3 ಕಪ್ ಸಕ್ಕರೆ ಹಾಗೆ 3 ಕಪ್ ನೀರು ತೊಗೊಂಡ್ರೆ ಚೆನ್ನಾಗಾಗತ್ತೆ. ನೋಡಿ, ಇದೀಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆನ ಮೊದಲಿಗೆ ಕರಗಿಸ್ಕೊಳ್ಬೇಕು. ಕಸ ಕಡ್ಡಿ ಡಸ್ಟ್ ಎಲ್ಲ ಇದ್ದರೆ ಒಂದು ಸಲ ಇದನ್ನು ಸೋಯಿಸ್ಕೊಳ್ಳಿ. ಈ ರೀತಿ ಸಕ್ಕರೆ ಎಲ್ಲ ಕರಗಿದ ನಂತರ ಒಂದು ಸಲ ಸೋಯಿಸ್ಕೊಂಡು ತಿರ್ಗಾ ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ನಾನಿಲ್ಲಿ 1 ಎಳೆ ಪಾಕ 2 ಎಳೆ ಪಾಕ ಏನೂ ಮಾಡ್ಕೊಳ್ತಾ ಇಲ್ಲ. ಸಕ್ಕರೆ ಪಾಕವನ್ನು ಮಾಡ್ಕೊಳ್ತಾ ಇರೋದು. ಅಂದರೆ ಸ್ವಲ್ಪ ಆಯಿಲ್ ರೀತಿ ಆಗಬೇಕು, ಎಣ್ಣೆ ರೀತಿ ಆಗಬೇಕು. ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಕೈಯಲ್ಲಿ ಮುಟ್ಟು ನೋಡಿದ್ರೆ ಎಣ್ಣೆ ರೀತಿ ಆಗುತ್ತೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಹಾಗೆ ಕೇಸರಿ ದಳವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕೇಸರಿ ದಳ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನೋಡಿದೀಗ ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲೆಲ್ಲ ಇದನ್ನು ಚೆಕ್ ಮಾಡಿ ನೋಡ್ಕೊಳ್ಬೋದು. ಸಕ್ಕರೆ ಪಾಕವನ್ನು ಮಾಡ್ಕೊಳ್ಳುವಾಗಲೂ ಹಾಗೆ ಒಂದೆಳೆ ಪಾಕ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆವಾಗ ಉಂಡೆಗಳು ಸಕ್ಕರೆ ಪಾಕವನ್ನು ಹೀರ್ಕೊಳ್ಳೋದಕ್ಕಾಗಲ್ಲ. ಚೆನ್ನಾಗಿ ಹೀರ್ಕೊಳ್ಬೇಕಾದ್ರೆ ನೋಡಿ, ಈ ರೀತಿ ಮುಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಎಣ್ಣೆ ರೀತಿಯಾಗಿದೆ, ಒಳ್ಳೆ ಶೈನಿಂಗ್ ಬಂದಿದೆ. ಈ ರೀತಿ ಆದರೆ ಸಾಕು. ಈ ಹಂತದಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋದ್ರಿಂದ ಅದು ಕ್ರಿಸ್ಟಲೈಸ್ ಆಗಲ್ಲ. ಈ ಸಕ್ಕರೆ ಪಾಕವನ್ನು ಮುಚ್ಚಿಡ್ತಾ ಇದ್ದೀನಿ. ಯಾಕೆಂದರೆ ಇದು ತುಂಬ ಬಿಸಿಯಾಗಿ ಇರಬೇಕಾಗತ್ತೆ. ಅದನ್ನು ಸೈಡಲ್ಲಿ ಇಟ್ಟಿರೋಣ. ಇವಾಗ ನೋಡಿ, ಒಂದು 10 ನಿಮಿಷ ಆಗಿದೆ. ಕಲಿಸ್ಕೊಂಡಂತಹ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಕೈಗೊಂಚೂರು ಅಂಟ್ಕೊಂಡಿಲ್ಲ. ತುಂಬಾ ಸಾಫ್ಟಾಗಿ ಆಗಿದೆ. ಇವಾಗ ನೋಡಿ, ಕಾಣಿಸ್ತಿರ್ಬೋದು. ಮುಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. 10 ನಿಮಿಷದಂತೂ ಇಡಲೇಬೇಕು. ಇವಾಗ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಚಿಕ್ಕ ಉಂಡೆನ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಯಾವ ಸೈಜಲ್ಲಿ ತೊಗೊಳ್ತೀರೋ ಆ ಸೈಜಲ್ಲಿ ಡಬಲ್ ಆಗಿ ಬರುತ್ತೆ. ಹಾಗಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನಾನೊಂದು ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೈಜಲ್ಲಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಒಂದು ಚೂರು ಒಡ್ಕೊಳ್ಬಾರ್ದು, ಕ್ರ್ಯಾಕ್ಸ್ಗಳು ಏನು ಬರಬಾರ್ದು. ಉಂಡೆಗಳನ್ನು ಮಾಡಿಕೊಂಡು ಇದನ್ನು ಮುಚ್ಚಿಟ್ಕೊಳ್ತಾ ಇದ್ದೀನಿ. ಬಟ್ಟೆ ಅಥವಾ ಈ ರೀತಿ ಪ್ಲೇಟಲ್ಲಿ ಮುಚ್ಚಿಟ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ ಮೇಲ್ಗಡೆ ಎಲ್ಲ. ಕೈಗೆ ಸ್ವಲ್ಪ ತುಪ್ಪವನ್ನು ಸೋರ್ಕೊಂಡ್ರೂ ಕೂಡ ಇದು ಡ್ರೈ ಆಗಲ್ಲ. ನೋಡಿ, ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಮುಚ್ಚಿಟ್ಕೊಂಡಿದ್ದೀನಿ. ಒಂದು ಚೂರು ಕ್ರ್ಯಾಕ್ಸ್ಗಳು ಏನು ಬಂದಿಲ್ಲ ಮಾಡ್ಕೊಳ್ಳುವಾಗ. ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು.
ನೋಡಿ ನಾನು ಮೊದಲಿಗೆ ಎಣ್ಣೆನ ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಕಾದಿದೆ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದ್ಸಲ ಚೆಕ್ ಮಾಡಿ ನೋಡಿ. ಒಂದು ಉಂಡೆನ ಹಾಕ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಅದಾಗೆ ಮೇಲ್ಗಡೆ ಬರಬೇಕು. ಲೈಟಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮೇಲ್ಗಡೆ ಬಂದುಬಿಡುತ್ತೆ. ಆವಾಗ ಚೆನ್ನಾಗಿ ಕಾದಿದೆ ಅಂತ. ಇವಾಗ ಉಳಿದಂತಹ ಉಂಡೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಂಥ ಉಂಡೆಗಳನ್ನೆಲ್ಲ ಹಾಕಿಬಿಟ್ಟು ಉಂಡೆಗಳನ್ನು ಮುಟ್ಟೋದಕ್ಕೆ ಹೋಗಬಾರ್ದು. ಉಂಡೆಗಳನ್ನು ಹಾಗೆ ಸೈಡಲ್ಲಿ ಬಿಟ್ಬಿಡಬೇಕು. ಸ್ಪೂನಿನ ಸಹಾಯದಿಂದ ನೋಡಿ ಎಣ್ಣೆನ ಈ ರೀತಿ ತಿರ್ಗಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡಿಕೊಂಡಾಗ ಉಂಡೆಗಳು ಕೂಡ ರೊಟೇಟ್ ಆಗುತ್ತೆ. ಎಲ್ಲ ಕಡೆ ಚೆನ್ನಾಗಿ ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ. ನೋಡಿ ಉಂಡೆಗಳು ತುಂಬ ಸಾಫ್ಟ್ ಆಗಿರೋದ್ರಿಂದ ನೀವು ಸ್ಪೂನಿನ ಸಹಾಯದಿಂದ ಮುಟ್ಟೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ ಒಡ್ಕೊಂಡು ಬಿಡುತ್ತೆ. ನೋಡಿ ಇದೀಗ ಚೆನ್ನಾಗಿ ಕಾದಿದೆ. ಒಳ್ಳೆ ಕಲರ್ ಕೂಡ ಬರ್ತಾ ಇದೆ. ನಿಮಗೆ ಇನ್ನೂ ಡಾರ್ಕ್ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಹೊತ್ತು ಕಾಯಿಸ್ಕೊಳ್ಳಿ. ಆದರೆ ನೀವು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಉಂಡೆಗಳನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಬಂದುಬಿಡುತ್ತೆ, ಆದರೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಕಲರ್ ಕೂಡ ಬರುತ್ತೆ, ಹಾಗೆ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿದೀಗ ಚೆನ್ನಾಗಿ ಬೆಂದಿದೆ, ಹಾಗೆ ಒಳ್ಳೆ ಕಲರ್ ಕೂಡ ಬಂದಿದೆ. ಒಂದು ಚೂರು ಒಡ್ಕೊಂಡಿಲ್ಲ. ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ರೆಡಿ ಮಾಡ್ಕೊಳ್ಳೋಂತಹ ಉಂಡೆಗಳನ್ನು 3 ಬ್ಯಾಚ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ, ಅಂದರೆ ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿದೀಗ ಉಳಿದಂಥ ಉಂಡೆಗಳನ್ನು ಹಾಕ್ಕೊಂಡಿದ್ದೀನಿ. ಉಂಡೆಗಳನ್ನು ಮುಟ್ತಾ ಇಲ್ಲ, ಎಣ್ಣೆಯಲ್ಲೇ ಇದನ್ನು ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. ಆವಾಗ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ, ಒಂದು ಚೂರು ಕ್ರ್ಯಾಕ್ಸ್ ಬರಲ್ಲ. ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಕರೆಕ್ಟಾಗಿ ಕಲಿಸ್ಕೊಳ್ಬೇಕು. ಹಾಗೆ ಉಂಡೆಗಳನ್ನು ಮಾಡ್ಕೊಳ್ಳುವಾಗಲೂ ಹಾಗೆ ಕ್ರ್ಯಾಕ್ಸ್ ಬರದೇ ಇರುವ ಹಾಗೆ ಮಾಡ್ಕೊಳ್ಬೇಕು. ಹಾಗೆ ಅದನ್ನು ಉಂಡೆಗಳನ್ನು ಡ್ರೈ ಆಗೋದಕ್ಕೆ ಬಿಡಬಾರ್ದು. ಮೇಲ್ಗಡೆ ಡ್ರೈ ಆಗೋದಕ್ಕೆ ಬಿಟ್ಬಿಟ್ರೆ ಮೇಲ್ಗಡೆ ಕ್ರ್ಯಾಕ್ಸ್ ಬಂದುಬಿಡುತ್ತೆ. ಲೈಟಾಗಿ ಕ್ರ್ಯಾಕ್ಸ್ ಬಂದರೂ ಕೂಡ ಒಡ್ಕೊಂಡು ಬಿಡುತ್ತೆ. ಈ ರೀತಿ ಎಲ್ಲ ಮಾಡಿಕೊಂಡಾಗ ಪರ್ಫೆಕ್ಟಾಗಿ ಜಾಮೂನು ಉಂಡೆಗಳನ್ನು ಕರ್ಕೊಳ್ಬೋದು. ಆವಾಗ ಅದು ಶುಗರ್ ಸಿರಪ್ ಹಾಕಿದರೂ ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗೆ ನಾನು ಉಂಡೆಗಳನ್ನು ಮಾಡಿಕೊಂಡು ಕೂಡಲೇ ಬಿಸಿಯಾಗಿರುವಂತಹ ಶುಗರ್ ಸಿರಪ್ಗೆ ಹಾಕ್ಕೊಂಡಿಲ್ಲ, ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿಲ್ಲ. ತೆಗೆದು ಬಿಸಿ ಇರುವಂಥ ಉಂಡೆಗಳನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡೆ. ಲೈಟಾಗಿ ತಣ್ಣಗಾಗುತ್ತೆ, ಸ್ವಲ್ಪ ತಣ್ಣಗಾದರೂ ಸಾಕು. ಬಿಸಿ ಇರುವಂತಹ ಪಾಕಕ್ಕೆ ಇದನ್ನು ಹಾಕ್ಕೊಳ್ಬೋದು. ಸಕ್ಕರೆ ಪಾಕ ಹಾಗೆ ಜಾಮೂನು ಉಂಡೆ ಎರಡೂ ಬಿಸಿ ಇರಬಾರ್ದು, ಯಾವುದಾದ್ರೂ ಒಂದು ಕಂಪ್ಲೀಟಾಗಿ ತಣ್ಣಗಾಗಿರಬೇಕಾಗತ್ತೆ. ಸಕ್ಕರೆ ಪಾಕ ತುಂಬ ಬಿಸಿ ಇರೋದ್ರಿಂದ ನಾನು ಜಾಮೂನು ಉಂಡೆಗಳನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ. ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಂಡ ನಂತರ ಕಂಪ್ಲೀಟಾಗಿ ತಣ್ಣಗಾದ ನಂತರ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಿರ್ಬೋದು. ಇದನ್ನು ಹಾಗೆ 2-3 ಗಂಟೆ ಹೊತ್ತು ಇಟ್ಟಿದ್ದೆ. 2-3 ಗಂಟೆ ಹೊತ್ತು ನಂತರ ಇದನ್ನು ತೋರಿಸ್ತಾ ಇದ್ದೀನಿ. ಸಕ್ಕರೆ ಪಾಕವನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ, ಒಂದು ಚೂರು ಬಿರುಕು ಬಂದಿಲ್ಲ. ಬಿಸಿ ಇರುವಾಗ ಹಾಕ್ಕೊಂಡ್ಬಿಟ್ರೆ ಉಂಡೆ ಸ್ಪ್ರೆಡ್ ಆಗಿಬಿಡುತ್ತೆ ಸಕ್ಕರೆ ನೀರಲ್ಲಿ. ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಉಂಡೆಗಳನ್ನು ಬಿಸಿ ಇರುವಂತಹ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಂಡಿದ್ದೀನಿ. ನೋಡಿದೀಗ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಾಯಲ್ಲಿಡ್ತಾ ಇದ್ದಾಗೆ ಕರ್ಗೋಗ್ಬಿಡುತ್ತೆ. ಜ್ಯೂಸಿಯಾಗಿರುತ್ತೆ. ಚೆನ್ನಾಗಿ ಸಕ್ಕರೆ ನೀರನ್ನೆಲ್ಲ ಹೀರ್ಕೊಂಡಿದೆ. ಕರೆಕ್ಟಾಗಿ ಮಾಡಿಕೊಂಡ್ರೆ ಒಂದು ಚೂರು ಕ್ರ್ಯಾಕ್ಸ್ ಬರಲ್ಲ. ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಹೋಟೆಲಲ್ಲಿ ಸ್ವೀಟ್ ಶಾಪ್ಗಳಲ್ಲಿ ಸಿಗುವಂತಹ ಜ್ಯೂಸಿಯಾಗಿರುವಂತಹ ಜಾಮೂನನ್ನು ಮನೆಯಲ್ಲೇ ಒಂದು ಚೂರು ಪ್ರಾಬ್ಲಮ್ ಇಲ್ಲದೆ ರೆಡಿ ಮಾಡ್ಕೊಳ್ಬೋದು. ಚಿಕ್ಕ ಚಿಕ್ಕ ಟ್ರಿಕ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಈ ಪರ್ಫೆಕ್ಟ್ ಜಾಮೂನನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು. ಒಂದು ಚೂರು ಮಿಸ್ಟೇಕ್ ಆದರೂ ಕೂಡ ಕರೆಕ್ಟಾಗಿ ಬರಲ್ಲ. ಸಕ್ಕರೆ ಪಾಕ ಇರಲಿ ಅಥವಾ ಜಾಮೂನು ಹಿಟ್ಟನ್ನು ಕಲಿಸ್ಕೊಳ್ಳುವಾಗಲೂ ಹಾಗೆ ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಕಾಣಿಸಿರ್ಬೋದು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟೊಂದು ಜ್ಯೂಸಿಯಾಗಿದೆ ಅಂತ ಕಾಣಿಸ್ತಿರ್ಬೋದು. ಬಾಯಲ್ಲಿ ಇಡ್ತಾ ಇದ್ದಾಗೆ ಕರ್ಕೊ ಹೋಗಿಬಿಡುತ್ತೆ. ಇದನ್ನು ಫ್ರಿಜ್ಜಲ್ಲಿಟ್ಟು ತಿನ್ನೋದಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಇದನ್ನು ಈ ರೀತಿ ಮಾಡಿ ನೋಡಿ. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದಂತಹ ಕೆಲವೊಂದು ಟಿಪ್ಸ್ ಹಾಗೆ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿಕೊಂಡು ಮನೆಯಲ್ಲೇ ಅದ್ಭುತವಾದಂತಹ ಪರ್ಫೆಕ್ಟ್ ಆಗಿರುವಂಥ ಗುಲಾಬ್ ಜಾಮೂನನ್ನು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಅದ್ಭುತವಾದ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.